ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಿಳಿಸ್ತಿರೋದು ಯಾವುದಂದರೆ ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ಟೆಂಪಲ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ವಿರೂಪಾಕ್ಷ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡದಾದಂತಹ ಒಂದು ಬಂಡೆ ಇದೆ. ಅಂದರೆ ಸನ್ಸೆಟ್ ಪಾಯಿಂಟ್ ಇದೆ. ಆ ಸನ್ಸೆಟ್ ಪಾಯಿಂಟ್ ಹತ್ರ ಏನು ಮಾಡ್ತಿರ್ತಾರೆ ಅಂದರೆ 6 ಗಂಟೆ ಆಯಿತು ಅಂದರೆ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಕೂಡ ಅಂದರೆ ಫಾರಿನರ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಜನಗಳಾಗಿರ್ಬೋದು, ಫಾರಿನ್ ಇದು ಪ್ರೇಕ್ಷಣೀಯ ಸ್ಥಳ ಅಂತಲೂ ಕೂಡ ನಾವು ಕರಿತಾ ಹೋಗ್ಬೋದು. ಎಲ್ಲರೂ ಕೂಡ ಇದ್ರ ಮೇಲೆ ಬಂದು ಕುತ್ಕೊಂಡಿರ್ತಾರೆ. ಕುತ್ಕೊಂಡು ಆ ಪಾಯಿಂಟ್ ಏನಿದೆ, ಸನ್ಸೆಟ್ ಪಾಯಿಂಟ್ ಏನಿದೆ ಅಲ್ಲಿ ಕುತ್ಕೊಂಡು ವೀಕ್ಷಣೆಯನ್ನು ಮಾಡ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಸೂರ್ಯಾಸ್ತ ಆಗುವಂತಹ ಸಮಯದಲ್ಲಿ ಒಂದು ಆಕಾಶ ತುಂಬಾ ಚೆನ್ನಾಗಿ ನೀಟಾಗಿ ಕಾಣಿಸ್ತಿರುತ್ತೆ. ಅದನ್ನು ನೋಡೋದಕ್ಕೆ ಒಂದು ಅದ್ಭುತವಾಗಿ ಇರುತ್ತೆ. ರಮಣೀಯವಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ಇರುವಂತಹ ಒಂದು ಬೆಟ್ಟ ಗುಡ್ಡಗಳಾಗಿರ್ಬೋದು, ಅಥವಾ ಅಲ್ಲಿ ಏನು ಬೆಟ್ಟಗಳ ಮಧ್ಯದಲ್ಲಿ ಸೂರ್ಯಾಸ್ತ ಆಗ್ತಿರುತ್ತೆ, ಅದನ್ನು ನೋಡೋದಕ್ಕೆ ಒಂದು ಖುಷಿ ಮತ್ತು ಮನಸ್ಸಿನಲ್ಲಿ ಒಂಥರ ನೆಮ್ಮದಿ ಸಂತೋಷ ಇರುತ್ತೆ. ಮತ್ತು ಯಾವ ರೀತಿ ನಾವು ವೀಕ್ಷಣೆನ ಮಾಡ್ತಿರ್ಬೇಕಾದ್ರೆ ನಮಗೆ ಏಕಾಗ್ರತೆ ಅನ್ನೋದು ತುಂಬ ಬರುತ್ತೆ. ಮತ್ತು ನಮಗೆ ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡುವಂತಹ ದೃಶ್ಯ ಇದು. ಏಕೆ ಅಂತಂದರೆ ನಾವು ಒಂದು ಸಲ ಹಂಪಿಗೆ ಭೇಟಿ ನೀಡಿದಾಗ ಯಾರೂ ಕೂಡ ಅಲ್ಲಿಗೆ ಹೋಗದೇ ಇರೋವಂಥ ಕೆಲಸವನ್ನು ಮಾಡಿಬಿಡಿ. ಹೋಗಿ ಒಂದು ಸಲ ಸಂಜೆ ಈವ್ನಿಂಗ್ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಭೇಟಿ ನೀಡಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆಂದಾಗಿ ಅದು ಸೂರ್ಯಾಸ್ತ ಆಗ್ತಿರುತ್ತೆ ಅನ್ನೋದು ಅದನ್ನು ವರ್ಣನೆ ಮಾಡೋದಕ್ಕೂ ಸಾಧ್ಯ ಇರಲ್ಲ. ಯಾಕೆಂದರೆ ಅದನ್ನು ಆ ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿ ನೋಡುವಂತಹ ಖುಷಿನೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ದೃಶ್ಯವನ್ನು ನೀವೆಲ್ಲರೂ ಕೂಡ ನೋಡಬೇಕನ್ನೋದು ಒಂದು ನನಗಾದಂತಹ ಸಂತೋಷ ಮತ್ತು ಖುಷಿಯನ್ನು ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ. ತುಂಬಾ ಚೆನ್ನಾಗಿದೆ. ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಒಂದು ರಮಣೀಯವಾದಂತಹ ಪ್ಲೇಸ್ ಅಂತ, ಸ್ಥಳ ಅಂತಲೂ ಕೂಡ ನಾವು ಇದನ್ನು ಕರೀತಾ ಹೋಗ್ಬೋದು. ಹಾಗೆ ಮನಸ್ಸಿಗೆ ಎಲ್ಲರಿಗೂ ನೆಮ್ಮದಿಯನ್ನು ಕೊಡುತ್ತೆ. ಆ ಒಂದು ಪ್ರಕೃತಿಯ ನಿಯಮ ಏನಿರುತ್ತೆ, ಆ ಪ್ರಕೃತಿ ಯಾವ ರೀತಿ ನಮಗೆ ಒಂದು ಅಟ್ಯಾಚ್ಮೆಂಟನ್ನು ಮಾಡ್ಕೊಂಡಿದೆ ಅನ್ನೋದನ್ನು ಈ ಒಂದು ದೃಶ್ಯಗಳನ್ನು ನೋಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ನೋಡಿ. ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು